ದಾರಿ ಒಳಗಡೆ ಏನಾರ ತೊಂದರೆ ಕಾಣಿಸ್ಲಿಕ್ಕ ಅದು ಹೊರಗಿನ ಲೈಟ್ ಯೂಸ್ ಆಗುತ್ತೆ. ಹಂಗೆ ನಮಗೆ ತಂದೆ ತಾಯಿ ಬಂಧು ಬಳಗ ಅಥವಾ ನಮ್ಮ ಪೂರ್ವಜರು ಎಲ್ಲರ ಈ ದೇಹವನ್ನು ಕೊಟ್ಟು ಹೋಗಿದ್ದಾರೆ, ಸಂರಕ್ಷಣೆ ಮಾಡಿದ್ದಾರೆ. ಅಂತರಂಗದ ಆತ್ಮವನ್ನು ವಿಕಾಸ ಮಾಡಬೇಕಲ್ಲ, ಅಂತರಂಗದ ಅಧ್ಯಾತ್ಮದ ಬಾಗಿಲನ್ನು ತೆರಿಬೇಕಲ್ಲ, ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನದ ಆ ಕತ್ತಲೆಯನ್ನು ಕಳೆದು ಓಡಿಸ್ಬೇಕಲ್ಲ. ಅದಕ್ಕೆ ಒಳಗಿನ ಲೈಟನ್ನು ಹಾಕಿ ನಮ್ಮ ಒಳಗಡೆ ಅಂತರಂಗದ ಕದವನ್ನು ತೆರಿತಕ್ಕಂಥ ಒಂದು ಜವಾಬ್ದಾರಿ ಯಾರಿಗಿರ್ತದೆ ಅಂದರೆ ಗುರುವಿಗೆ ಇರ್ತದೆ. ಅದಕ್ಕೆ ಗುರು ಅಂತಕ್ಕಂಥ ಒಂದು ಎನ್ಲೈಟ್, ಒಂದು ಲೈಟ್, ಒಂದು ಬೆಳಕು ನಮ್ಮ ಒಳಗಡೆ ಬರಲಿಲ್ಲ, ಪ್ರವೇಶ ಮಾಡಲಿಲ್ಲ ಅಂತಂತಂದರೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಮಾತುಗಳನ್ನ ನಾವು ಕೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡ್ರಿ, ಶರಣರು ಎಲ್ಲರೂ ಸಾಮಾನ್ಯರಲ್ಲ. ಇವತ್ತು ಜಗತ್ತಿನಲ್ಲಿ ಪರಮಾತ್ಮನ ಬೆಳೆದಿರ್ತಕ್ಕಂಥ ವಸ್ತುಗಳಿಗೆಲ್ಲ ಬೆಲೆ ಕಟ್ತಾ ಇದೆ. ಈ ಕಬ್ಬು ಬೆಳಿತೀವಿ ಅಂತಂದ್ರೆ ಕಬ್ಬಿಗೆ ಬೆಲೆ ಕಟ್ತೀವಿ ನಾವು, ಅಂದ್ರೆ ಬೆಳೆಸಿದವ್ರು ಯಾರು? ನೀವೇ ಬೆಳೆಸಿರ್ಬೋದು. ಭೂಮಿ ಯಾರ್ದದ? ನೀರು ಯಾರ್ದದ? ಪತ್ರ ಹರಿತು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡತಕ್ಕಂಥ ಸೂರ್ಯ ಯಾರ್ದದ? ಪರಮಾತ್ಮನೇ ಕೊಟ್ಟಾನೆ. ಪರಮಾತ್ಮನ ಕೊಟ್ಟಿರತಕ್ಕಂಥ ಎಲ್ಲ ವಸ್ತುಗಳಿಗೆ ನಾವು ಬೆಲೆ ಕಟ್ಟಿದ್ವಿ, ಆದ್ರೆ ಪರಮಾತ್ಮನಿಗೆ ಬೆಲೆ ಕಟ್ಟೋದು ಬಿಟ್ಟು ಎಷ್ಟು ಮಜಾ ಅದ ನೋಡ್ರಿ. ಅದಕ್ಕೆ ಅಧ್ಯಾತ್ಮ ಏನು ತಿಳಿಸ್ತಂದ್ರೆ ಮೊದಲು ಪರಮಾತ್ಮನಿಗೆ ಅದಕ್ಕೆ ಪರಮಾತ್ಮನ ಪರಿಚಯ ಬಹಳ ಮುಖ್ಯವಾಗಿ ಬೇಕು. ಪರಮಾತ್ಮನ ಪರಿಚಯ ನಮಗಿಲ್ಲ ಅಂತಂತಂದರೆ ಪ್ರಪಂಚದಲ್ಲಿ ನಾವು ಏನೆಲ್ಲ ಗಳಿಸ್ಕೊಂಡಿದ್ದನು ಸಹಿತ ವ್ಯರ್ಥ ಅದು. ನೋಡ್ರಿ, ಶರಣರು ಹೇಳ್ತಾರ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ. ಅವ ಕೇಳ್ರಿ, ಭಾಳ ಚಂದ. ಕರಿ ಅಂತಂದ್ರೆ ಏನು? ಕರ್ರಂದ್ ಮಸಿ ಅಲ್ಲ, ಆನೆ. ಆನೆ ಅಂತಂದ್ರೆ ಅದ್ರ ಸಂಕೇತ ಅಂದ್ರೆ ಆನೆ ಅಂತಂದ್ರೆ ಸಂಪತ್ತು ಅಂತ. ಆನೆ 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 ಯಾರು ಸಾಕ್ತಾರ್ರಿ? ರಾಜ ಮಹಾರಾಜರು ಸಾಕ್ತಾರ. ದೊಡ್ಡ ಸಂಪತ್ತು ಬರೀ ಸಾಕ್ತಿವಂದ್ರು ಸಾಕ್ತಾರ. ಅಂದ್ರೆ ಅಂಥ ಸಂಪತ್ತಿನಷ್ಟು ಆನೆ ಅಂತಂದ್ರೆ ಸಂಪತ್ತು. ಆ ಸಂಪತ್ತು ಕೊಟ್ಟರು ದೇವ್ರೆ ನನಗೆ ಬೇಡ ಅಂತಾರೆ. ಆಮೇಲೆ ಭಾಳಷ್ಟು ಅಧಿಕಾರ, ನಿಮಗೆ ದೊಡ್ಡ ಮಟ್ಟದ ಅಧಿಕಾರ ನಾನು ಕೊಡ್ತೀನಿ ಅಂತಂತಂದ್ರೂ ಸಹಿತ ಶರಣರು ಬೇಡ ಅಂತಾರೆ. ಆದರೆ ಶರಣರು ಬಯಸೋದು, ಮಹಾತ್ಮರು ಬಯಸೋದು ಏನು ಅಂತಂತಂದ್ರೆ, ಏನು ನನ್ನ ಜೀವನ ಯಾವ ಮಾತುಗಳಿಂದ ಉದ್ಧಾರ ಆಗ್ತದೋ ಅಂಥ ಒಂದು ಮಾತುಗಳು ನನಗೆ ಸಿಕ್ತು ಅಂದರೆ, ದೇವರೇ ಇಷ್ಟು ದಿವಸ ನಿನ್ನನ್ನು ಪೂಜೆ ಮಾಡಿ ನಾನು ಗಳಿಸ್ಕೊಂಡಿಲ್ಲ, ನಿನ್ನನ್ನೇ ಬೇಕಾದ್ರೆ ಕೊಟ್ಟು ಬಿಡ್ತೀನಿ ಅಂತ. ಅಂದರೆ ಬೆಲೆ ಯಾವುದಕ್ಕೆ ಹೆಚ್ಚದ? ಬೆಲೆ ಯಾವುದಕ್ಕೆ ಹೆಚ್ಚದ? ಮಹಾತ್ಮರ ಮಾತುಗಳಿಗೆ ಬೆಲೆ ಅದ. ಅದಕ್ಕೆ ಮಹಾತ್ಮರ ಮಾತುಗಳು ಕಾಲಾತೀತವಾಗಿ ಅವು ಸಂಚಾರ ಮಾಡ್ತಾ ಇರ್ತವೆ. ನೋಡ್ರಿ, ಆ ಮಗು ಭಾಳ ಚಂದ ಬಂದು ಕುಂತ್ಕೊಂಡು ಆನಂದ. ಶರಣರು ಹೇಳ್ತಾರೆ, ಕಿನ್ನರಿಯ ಬ್ರಹ್ಮಯ್ಯ ಕಿನ್ನರಿ ಬಾರಿಸುತ್ತಲೇ ಕುನ್ನಿ ಹಸುಗೂಸು ಮರೆತು ಏನು ಕೇಳಿದ್ವು? ಶರಣರ ಮಾತುಗಳನ್ನು ಕೇಳಿದ್ವು, ಮಹಾತ್ಮರ ಮಾತುಗಳನ್ನು ಕೇಳಿದ್ವು ಅಂತ. ಅದು ನಾವು ದೊಡ್ಡವರು ಸಣ್ಣವರು ಅಂತೀವಿ, ಆದರೆ ಆತ್ಮಕ್ಕೆ ದೊಡ್ಡವರು ಸಣ್ಣದಿಲ್ಲ. ಯಾವುದೋ ಮುಖಾಂತರವಾಗಿ ಅದು ಅಲ್ಲಿ ಬಂದು ಸೇರ್ತವೆ. 1 ಗಂಟೆ 1.5 ಗಂಟೆಯಿಂದ ನಾವೆಲ್ಲರೂ ಇಲ್ಲಿ ಸೇರ್ತೀವಿ ಅಂತ ಯಾರು ಅಂದ್ಕೊಂಡಿದ್ರೆ? ಯಾರು ಅಂದ್ಕೊಂಡಿಲ್ಲ. ಆದರೆ ಆತ್ಮ ಇಲ್ಲಿ ಹೋಗ್ಬೇಕಂತ ಮೊದಲು ನಿರ್ಧಾರ ಆಗಿತ್ತು, ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಸೇರಿದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಒಳಗಡೆ ಜ್ಞಾನದ ಅಂದರೆ ಪರಮಾತ್ಮನ ಮಕ್ಕಳು ನಾವಾಗಬೇಕು. ಒಳಗಿನ ಅರಿವಿನ ಜ್ಞಾನದ ನಾವು ಮಕ್ಕಳಾದೀವಿ ಅಂದರೆ ನಮ್ಮ ಜೀವನದಲ್ಲಿ ಭಾಳ ಆನಂದವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪರಮಾತ್ಮ ತನು ಮನ ಸಂಪತ್ತು ಎಲ್ಲವನ್ನ ಕೊಟ್ಟಿದ್ದಾನೆ. ನಾವೇನು ಮಾಡಿದ್ವಿ ಅಂದರೆ ಅತಿಯಾಗಿ ಅದನ್ನು ಬಳಸ್ಕೊಳ್ಳೋಕ್ಕಂತೇಳಿ ಹೋಗಿ ನಾವು ಪರಮಾತ್ಮನನ್ನೇ ಮರೆತು ಬಿಟ್ಟಿದ್ವಿ. ಅದಕ್ಕೆ ಈ ಪ್ರತಿಯೊಬ್ಬರನ್ನು ಸಹಿತ ಹುಟ್ಟಿದ ತಂದೆ ತಾಯಿಗಳನ್ನ ಮರಿಬಾರ್ದು, ಗುರುಗಳನ್ನು ಮರಿಬಾರ್ದು, ಪರಮಾತ್ಮನ ಮರಿಬಾರ್ದು, ದೇಶವನ್ನು ಮರಿಬಾರ್ದು, ವಿಶ್ವವನ್ನು ನಾವು ಯಾವತ್ತೂ ಸಹಿತ ಮರಿಬಾರ್ದು, ಸಮಾಜವನ್ನು ಮರಿಬಾರ್ದು. ನಾವೆಲ್ಲರೂ ಸಹಿತ ಕೂಡಿ ಕುಟುಂಬವನ್ನು ಮಾಡಿಕೊಂಡು ಪ್ರೇಮದಿಂದ ಬಾಳಬೇಕಾಗಿದೆ. ಇಲ್ಲಿ ಯಾರನ್ನೂ ಸಹಿತ ಬೇರೆ ಇಲ್ಲ, ನಾವೆಲ್ಲರೂ ಪರಮಾತ್ಮನ ಮಕ್ಕಳೇ ಇದ್ದೇವೆ, ಪರಮಾತ್ಮ ಅಂಶ ಇದ್ದೇವೆ. ಈಗ ನೋಡ್ರಿ, ಇದು ರುದ್ರಾಕ್ಷಿ ಇದೆ. ಈ ರುದ್ರಾಕ್ಷಿಗಳು ಬೇರೆ 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 ಇರ್ಬೋದು, ಆದ್ರೆ ಒಳಗಡೆ ಹೋಗಿರತಕ್ಕಂಥ ದಾರ ಒಂದೇ. ಅದಕ್ಕೆ ನೋಡುವಡೆ ಎಣಿಸುವಡೆ ತನು ಭಿನ್ನ, ಆದರೆ ಒಳಗಿರತಕ್ಕಂಥ ಆತ್ಮದ ಸೂತ್ರ ಒಂದೇ ಆಗಿದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಇರಲಾರ್ದಂತೆ ನಾವು ಬದುಕಬೇಕು. ಮೊದಲನೇದು ತನು, ಈ ದೇಹವನ್ನು ಪರಮಾತ್ಮ ಕೊಟ್ಟ, ಮನಸ್ಸು ಪರಮಾತ್ಮ ಇಟ್ಟ, ಆತ್ಮನೂ ಪರಮಾತ್ಮಂದಿದೆ. ನಮ್ಮಲ್ಲಿ ಅಹಂಕಾರ ತಾಳಬಾರ್ದು, ಅಂದಾಗ ನಾವು ಸುಖಿಯಾಗಿರ್ತೀವಿ. ಆಮೇಲೆ ಎರಡನೇದು, ಎಲ್ಲರೂ ಒಂದೇ, ಆ ಜಾತಿ ಈ ಜಾತಿ ಅನ್ನೋದೇ ಇಲ್ಲ. ಮನುಷ್ಯ ಮಾಡ್ಕೊಂಡಿರೋದು ಅಷ್ಟೇ, ಪರಿಸರಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದಾನೆ. ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ. ಮೂರನೇದಾಗಿ, ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಯಾರು ಕೊಡ್ತಾ ಇದ್ದಾರೆ?
ಯಾರು ಕೊಟ್ಟಾರ? ಪರಮಾತ್ಮನೇ ಕೊಡ್ತಾ ಇದ್ದಾನೆ. ನಾವು ಕೇವಲ ನೆಪ ಮಾತ್ರ ಅಷ್ಟೇ. ಪರಮಾತ್ಮ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಆಹಾರ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪರಮಾತ್ಮ ಆಗಿರೋದ್ರಿಂದ ಆಹಾರದಲ್ಲಿ ನಾವು ಭೇದ ಭಾವ ಮಾಡಬಾರ್ದು. ಯಾರೇ ಬರಲಿ, ನಮಗೆ ಇವತ್ತು ಒಂದು ತುತ್ತು ಅನ್ನ ಕೊಡ್ಲಿಕ್ಕಾಗಿಲ್ಲ, ನೀರು ಕೊಡೋಣ. ಬಸವಣ್ಣವ್ರು ಭಾಳ ಚಂದ ಹೇಳ್ತಾರೆ ನಮಗೆ ಒಳ್ಳೊಳ್ಳೆ ಮಾತುಗಳು. ಏನಿ ಬಂದಿರಿ ಹದುಳೆ ಬಿದ್ದಿರಿ ಅಂದರೆ ನಿಮ್ಮ ಮೈಸರಿ ಹಾರಿ ಹೋಗುದೆ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದರೆ ಶಿರಬಟ್ಟೆ ಹೊಡೆಯುವುದು. ನೋಡ್ರಿ, ಇವತ್ತು ನಾವೆಲ್ಲ ಹಳ್ಳಿದಾಗ ಬಂದ್ರೆ ನಿಮ್ಮೆಲ್ಲರಲ್ಲಿ ಪ್ರೀತಿ ಅದ. ನಾವು ಒಂದು ಲೋಟ ನೀರು ಕೊಟ್ಟು ಅಂದ್ರೆ ಮಜ್ಜಿಗೆನೇ ಕೊಟ್ಟು ಬಿಡ್ತೀವಿ. ಮಜ್ಜಿಗೆ ಕೇಳಿದ್ರೆ ಅಂತಂದ್ರೆ ಹಾಲು ಕೊಡ್ತೀವಿ, ಹಾಲು ಕೇಳಿದ್ರೆ ಅಂದ್ರೆ ಹೋಳಿಗೆನೇ ಊಟ ಮಾಡಿಸ್ತಾರೆ. ಆದ್ರೆ ನಾವು ಸಿಟಿ ಒಳಗಡೆ ಹೋದಾಗ ಒಂದು ನೀರು ಕೊಡ್ಬೇಕಾದ್ರೆ ಇಂದ ಮುಂದೆ ನೋಡ್ತಾರೆ, ಅನುಮಾನ ಮಾಡ್ತಾರೆ. ಅದಕ್ಕೆ ಇದು ಮಾತು ಇನ್ನು ಮುಂದೆಲ್ಲ ಬರ್ತಾವಂತೇಳಿ ಬಸವಣ್ಣ ಅವತ್ತೇ ಬರ್ದಿಟ್ರು. ಏನಪ್ಪ ಬಂದಿರಿ, ಆರಾಮಿಗಿದ್ದೀರಿ, ಸಂತೋಷವಾಗಿದ್ದೀರಿ, ಶಾಂತಿ ಸಮಾಧಾನದಿದ್ದೀರಿ ಅಂತ ಮಾತಾಡಿದ್ರೆ ಅಂದ್ರೆ ನಮ್ಮ ಬಾಯಿಗೆ ಹಲ್ಲು ಬಿದ್ದು ಹೋಗ್ತವೆ. ಬಾಯಿಗಿನ ಹಲ್ಲು ಬೀಳಲ್ಲ, ನಮ್ಮದು ದೇಹ ಏನು ಒಡೆದು ಹೋಗಲ್ಲ, ಸಿರ ಹೊಟ್ಟೆ ಒಡೆಯಲ್ಲ. ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ. ಏನೂ ಕೊಡಬೇಡ, ನಾಲ್ಕು ಮಾತಾಡ್ಬೇಕಲ್ಲ. ನಮ್ಮ ತೇಲಿಯಪ್ಪರು ಅದೇ ಅಂತಾರೆ, ದೇವ್ರ ಮಾತು ಕೊಟ್ಟನ ಪ್ರೀತಿಯಿಂದ ಹಂಚ್ಕೊಂಡು ಮಾತಾಡೋದಕ್ಕಲ್ಲರಿ ಒಬ್ರಿಗೊಬ್ರು. ಆ ಪ್ರೀತಿಗೆ ಯಾವ ದುಡ್ಡು ತುಂಬಬೇಕಾಗಿಲ್ಲ. ನೋಡ್ರಿ, ನಮ್ಮ ಮನೆಗಿನ ಫ್ಯಾನಿಗೆ ನಾವು ಜಾಸ್ತಿ ಉರಿಸಿದೀವಿ ಅಂದ್ರೆ ರೊಕ್ಕ ಕೊಡಕತ್ತದ, ಲೈಟ್ ಬರಿಸಿದೀವಿ ಅಂದ್ರೆ ರೊಕ್ಕ ಕೊಡ್ಲಕತ್ತದ. ಆದ್ರೆ ಸೂರ್ಯನ ಪ್ರಕಾಶ ಏನು ರೊಕ್ಕ. ಅದಕ್ಕೆ ಒಬ್ಬನ ಹಾಸ್ಪಿಟಲ್ಗೆ ಹೋಗ್ತಂದ್ರೆ ಚಂದದ ಕೇಳ್ರಿ, ಹಾಸ್ಪಿಟಲ್ಲೇ ಪರಮಾತ್ಮನ ಕೃಪೆ ಎಷ್ಟು ದೊಡ್ಡದಿದೆ ಅನ್ನೋದು. ಹಾಸ್ಪಿಟಲ್ಗೆ ಹೋದ, ಅವನಿಗೆ ಹಾರ್ಟ್ ಆಗಿತ್ತು, ದೊಡ್ಡ ಶ್ರೀಮಂತವ. 15 ದಿವಸ ಬೈಪಾಸ್ ಸರ್ಜರಿ ಮಾಡಿ 15 ದಿವಸ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರು. 18 ಲಕ್ಷ ರೂಪಾಯಿ ಆಯಿತು. ಡಾಕ್ಟರ್ ಮುಂದೆ ಕುಂತರು, ಎಲ್ಲ ಆರಾಮಾದ. ಮಗ ಬಂದು IAS ಆಫೀಸರು. ಅವಾಗ ದಿನೇ ದುಡ್ಡು ಕೊಡಬೇಕು. ಅಪ್ಪ ಗೊಳೋ ಅಂತ ಅಳ್ಳಕ್ಕೆ ಶುರು ಮಾಡಿ. ಅವಾಗ ಡಾಕ್ಟರ್ ಗಾಬರಿ ಆದರು, ಬಹುಶಃ ದುಡ್ಡಿಲ್ಲ ಅಂತ ಹಿಂಗೆ ಮಾಡ್ಲಕತ್ತಿರೋ ಏನೋ ಅಂತ. ಅವಾಗ ಮಗಂದು, ಯಪ್ಪ ನಾನು ದುಡ್ಡು ಕೊಡ್ತೀನಿ, ಯಾಕೆ ಅಳಕತ್ತಿದೀಯಾ ಅಂತ. ಅವಾಗ ಅವರಪ್ಪ ಅಂತಾನ, ಮಗ ನಾನು ದುಡ್ಡು ಖರ್ಚಾಗಿದೆ ಅಂತ ಅಳ್ತಾ ಇಲ್ಲೋ, 15 ದಿವಸ ಹಾರ್ಟ್ ಆಪ್ರೇಷನ್ ಮಾಡಿದ್ರು, ಬೆಡ್ಡಿನ ಮೇಲೆ ಇಟ್ಕೊಂಡ್ರು ಡಾಕ್ಟ್ರು, ಎಲ್ಲ ಟೀಕೆ ಮಾಡ್ಯಾರ ಖರೆ. ಆದ್ರೆ ನನಗೀಗ 80 ವರ್ಷದ 15 ದಿವಸಕ್ಕೆ ನಾವು 18 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. 80 ವರ್ಷದಿಂದ ಪರಮಾತ್ಮನ ಹೃದಯ ಎಷ್ಟು ಚಂದ ಹಾರ್ಟ್ ಬಿಟ್ಟಿಟ್ಟು ಕಾಪಾಡಿದ, ಅವನಿಗೆ ಎಷ್ಟು ಕೃತಜ್ಞತೆ ಸರ್. ಒಂದು ದಿವಸ ದೇವರು ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಗುರುವಿನ ನೆನೆಸಲಿಲ್ಲ, ಅಧ್ಯಾತ್ಮ ಮಾರ್ಗ ತಿಳ್ಕೊಳ್ಳಿಲ್ಲ, ಸತ್ಸಂಗ ಮಾಡಲಿಲ್ಲ, ಮರೆತು ಮಜ್ಜಿಗೆಯಲ್ಲಿ ನೀರು ಹಾಕ್ಬಿಟ್ಟಿದ್ದೆ. ಯಾರು ಗುರುಗಳು ಬಂದ್ರಂದ್ರೆ ಏನು ಕೇಳೋದು ನಡಿ, ಏನು ಮಾಡೋದು ನಡಿ, ಏನು ಸತ್ಸಂಗ ಮಾಡೋದು, ಹಿಂಗೆ ಹೋಗ್ತಾ ಇದ್ದೆ ನಾನು. ಮಹೇಶ್ ಪಾಟೀಲ್ ಯುವಕರನ್ನು ಭಾಳ ಗೌರವಿಸ್ತೇನೆ. ಮರ್ಬೆಯಲ್ಲಿ ನೋಡ್ರಿ, ಶ್ರಾವಣದಾಗ ಒಂದು ತಿಂಗಳು ಪ್ರವಚನ ಮಾಡಿದೆ. ಇದು ಅಧ್ಯಾತ್ಮ ರೀ. ಅವ್ರ ಒಳಗಡೆ ಅಧ್ಯಾತ್ಮ ಮನುಷ್ಯ ಇಲ್ಲ ಅಂದ್ರೆ ಕಳ್ಕೊಂಡ್ಬಿಟ್ನಂದ್ರ ಪರಮಾತ್ಮನಿಂದ ಭಾಳ ದೂರ ಉಳಿದಿದೆ. ಅನಂತ ಜನ್ಮನ ಸುತ್ತಾಕ್ಬೇಕಾಗಿತ್ತು. ಎಲ್ಲಾ ಜನ್ಮದ ಒಂದೊಂದು ಅಂಶ ತಗೊಂಡು ಮಾನವ ಜನ್ಮಕ್ಕೆ ಬಂದಿವಿ. ಇಲ್ಲಿ ಬಂದಿದ್ರೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮತ್ತು ಎಲ್ಲ ಪ್ರಾಣಿಗಳು ನಮಗೇನು. ಅದಕ್ಕೆ ಇನ್ನು ಮುಂದೆ ನಾನು ದೇವ್ರನ್ನ ಉಳಿದ ದಿವಸ ಆದ್ರೂ ಸಹಿತ ನಾನು ನೆನೆಸ್ತೀನಿ ಅಂತೇಳಿ ತಿಳ್ಕೊಂಡು ಶಪಥ ಮಾಡಿದೆ. ಅದಕ್ಕಾಗಿ ಹೇಳಿದ್ರಲ್ಲಿ ಈಗ ಪರಮಾತ್ಮ ಎಲ್ಲವನ್ನ ಕೊಟ್ಟಾನ, ನಾವು ಕೃತಜ್ಞತೆಯಿಂದ ಬಾಳಬೇಕು ಅನ್ನೋದು. ತೃಪ್ತ ಜೀವನ ಆಸೆ ಮಾಡ್ಕೊಂತ ಹೋದ್ರೆ ಭಾಳ ಅದ ರೀ. ನೋಡ್ರಿ, ಅದಕ್ಕೆ ಹೇಳ್ತಾರೆ, ಹನಿಗಿಂತ ದೊಡ್ಡದು ಯಾವುದು? ಹನಿಗಿಂತ ದೊಡ್ಡದು ನಮ್ಮ ಮನೆ ಕೊಡದ ನೀರು. ಕೊಡದ ನೀರಿಗಿಂತ ದೊಡ್ಡದು ಯಾವುದು? ಬಾವಿ ನೀರು. ಬಾವಿ ನೀರಿಗಿಂತ ದೊಡ್ಡದು ಯಾವುದು? ನದಿ. ಕೆರೆ ನೀರು. ಕೆರೆ ನೀರಿಗಿಂತ ದೊಡ್ಡದು ಯಾವುದು? ಸಮುದ್ರ. ನದಿ ನೀರು. ನದಿ ನೀರಿಗಿಂತ ದೊಡ್ಡದು ಯಾವುದು? ಸಮುದ್ರ. ಸಮುದ್ರಕ್ಕಿಂತ ದೊಡ್ಡದು ಯಾವುದು? ಆಕಾಶ. ಆಕಾಶಕ್ಕಿಂತ ದೊಡ್ಡದು ಯಾವುದು? ಮನುಷ್ಯನ ಆಸೆ. ಹೌದಲ್ಲ? ಮನುಷ್ಯನ ಆಸೆಗೆ ಮಿತಿ ಇಲ್ಲ. ನೀವು 10 ರೂಪಾಯಿ ಗಳಿಸಿದ್ರೆ 20 ರೂಪಾಯಿ ಬೇಕಂತ, ಒಂದು ಮನೆ ಕಟ್ಟಿದ್ರೆ ಇನ್ನೊಂದು ಮನೆ ಬೇಕಂತ, ಒಂದು ಪ್ಲಾಟ್ ಖರೀದಿ ಮಾಡಿದ್ರೆ ಇನ್ನೊಂದು ಪ್ಲಾಟ್ ಬೇಕಂತೀವಿ. ನಮಗೂ ಆಸೆ, ಒಂದು ಮಠ ಕಟ್ಟಿದ್ರೆ ಇನ್ನೊಂದು ಮಠ ಕಟ್ಟಿಸೋಲ್ಲ. ನಾವು ಕಲ್ಯಾಣದಾಗ ಕಟ್ಟಿದ್ದೀವಿ, ಜತ್ತಾಲಕ್ಕೆ ಕಟ್ಟಿದ್ರೆ ಭಾಳಷ್ಟು ಜನ ಬರ್ತಿರೋದು ಅಂತ. ಅಂದ್ರೇನು? ಮನುಷ್ಯನೇ ಆಸೆಗೆ ಮಿತಿಯೇ ಇಲ್ಲ. ಅದಕ್ಕೆ ತೃಪ್ತ ಜೀವನ ಮಾಡಬೇಕಲ್ಲ. ನಮ್ಮ ಸುತ್ತಮುತ್ತಲೆಲ್ಲ ಹಿಂಗೆ ಕಲಿಸಿ ಹೋಗೋರು ಭಾಳ ಜನ ಇದ್ದಾರೆ. ಇವತ್ತು ನಮ್ಮ ಗುರುಗಳು ಹುಟ್ಟುಹಬ್ಬದ. ನಮ್ಮ ಗುರುಗಳು ಡಾಕ್ಟರ್ ಮಾತೆ ಮಹಾದೇವ ತಾಯಿಯವರು. ಅವ್ರನ್ನ ಎಷ್ಟು ಸ್ಮರಣೆ ಮಾಡಿಕೊಂಡ್ರು. ಲಕ್ಷಾಂತರ ಜನ ಭಕ್ತರನ್ನು ಬೆಳೆಸಿದರು. ಎಲ್ಲರಿಗೂ ಸಹಿತ ಜ್ಞಾನವನ್ನು ಕೊಟ್ಟರು. ಹಾಗೆ ನಮ್ಮ ಸಿದ್ದೇಶ್ವರ ಅಪ್ಪಗಳು ಲಕ್ಷಾಂತರ ಜನ ಭಕ್ತರ ನೋಡ್ರಿ. ಅವ್ರ ಲಿಂಗೈಕ್ಯ ಆದಾಗ 22 ಲಕ್ಷ ಜನ ಒಬ್ಬರೇ ಇಬ್ಬರೇ. ಅವ್ರು ಏನು ಗಳಿಸಿದ್ರು ಹೇಳ್ರಿ? ಏನು ಮಠ ಕಟ್ಟಿದ್ರು ಹೇಳ್ರಿ? ಅವ್ರ ಕಿಸೆನೂ ಸಹಿತ ಇರಲಿಲ್ಲಲ್ಲ. ಅಂದ್ರೆ ಯಾವುದಕ್ಕೆ ಬೆಲೆ ಹೆಚ್ಚದ? ಕೋಟಿ ಕಟ್ಟಲೆ ದುಡ್ಡು ಗಳಿಸ್ತಾನ್ರಿ. ಒಬ್ಬನ ಜಡ್ಜ್ ಮನ್ಯಾಗ ನೋಡಿದ್ರ
3 ತಿಂಗಳ 10 ಮಿಷನ್ ಹಚ್ಚಿ ಎಣಿಸಿದ್ರು ಸಹಿತ ಇನ್ನೂ ದುಡ್ಡು ಉಳಿದಿತ್ತು. ಅವನಿಗೆ ಬೆಲೆ ಇಲ್ಲ, ಕಂಬಿ ಎಣಿಸಿದ. ಅಪ್ಪುಗಳ ಹತ್ರ ಕಿಸೆನೇ ಇರಲಿಲ್ಲ. 22 ಲಕ್ಷ ಜನ ಬೆನ್ನತ್ತಿ. ಇವತ್ತಿಗೂ ನೆನೆಸ್ತಾ ಇದೆ, ನಾನು ಬಂದಿನ ಹೋಗಿ ನಾನು ಕುರುಹನು ಬೇಡ ನನಗೆ ಅಂತ ಹೇಳಿದೆ. ಅಂದರೆ ಆಧ್ಯಾತ್ಮಕ್ಕೆ ಬೆಲೆ ಯಾವತ್ತೂ ಸಹಿತ ಇದೆ. ಅಂಥ ಒಂದು ಮಾರ್ಗದಲ್ಲಿ ನಾವು ನೀವು ಸಾಗೋಣ. ಅದಕ್ಕಾಗಿ ಜ್ಯೋತಿ ಇವತ್ತು ಪೂಜೆ ಮಾಡಿಕೊಂಡ್ರೆ ಅದು ಮತ್ತೆ ನಾಳೆ ಆರ್ಬೋದು. ಆದ್ರೆ ನಮ್ಮ ಒಳಗಡೆ ಹಚ್ತಕ್ಕಂಥ ಜ್ಞಾನದ ಜ್ಯೋತಿ ಯಾವತ್ತೂ ವಿಚಾರ ಮಾಡ್ರಿ. ನಮ್ಮ ಹನುಮಂತ ಗೌಡ್ರವ್ರ ಮಕ್ಕಳಿಗೆ ಚಂದ ಬೆಳೆಸ್ರಿ. ಅವ್ರ ಮಗಳಿಗೆ ಬಿಟ್ಟು ಬಿಡದೆ ಹೆಂಗೆ ಸಸಿ ನೀರು ಗೊಬ್ಬರ ಹಾಕಿ ರಾತ್ರಿ ಅವ್ರು ಅಲ್ಲಿ ಇಲ್ಲಿ ಅನ್ನಂಗಿಲ್ಲ. ಎಷ್ಟು ದೂರ ನಮ್ಮ ಮಗಳನ್ನ ಕರ್ಕೊಂಡು ಹೋಗೋದು. ಇವತ್ತು ಎಂಥ ಪ್ರತಿಭಾನ್ವಿತ ಮಗಳು ಹುಟ್ಟಾಳಂದ್ರೆ 800 ಪುಟದಷ್ಟು ಒಂದೊಂದು ಪುಸ್ತಕವನ್ನು ತಲೆಗಿಟ್ಟುಕೊಂಡು ಜ್ಞಾನನ ಹಂಚ್ತಾಳೆ. ಅಷ್ಟು ಜ್ಞಾನ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳನ್ನ ನಡೆಯೋದು ದೊಡ್ಡದಲ್ಲ ರೀ. ನಾಯಿನೂ ಅಡಿತಾವ, ಹಂದಿನೂ ಅಡಿತಾವ, ಆಕಳನ್ನು ಈತಾವ. ನಾವು ಅಡಿಯೋದೇನು ದೊಡ್ಡ ಮಾತದ. ಮಕ್ಕಳನ್ನ ಆಡಿದ ಮೇಲೆ ಒಂದು 25% ಒಳ್ಳೆ ಸಂಸ್ಕಾರ ಕೊಡಬೇಕು ತಂದೆ ತಾಯಿ ಕೆಲಸ. ಆಮೇಲೆ ಗುರುಗಳಾದವರು ಒಳ್ಳೆ ರೀತಿ ಮಾರ್ಗದರ್ಶನ ಮಾಡೋದು ಅವ್ರ ಕೆಲಸ. ಸಮಾಜದಲ್ಲಿ ನಾವೆಲ್ಲ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋದು ನಮ್ಮ ಕೆಲಸ. ಗೊತ್ತಿಲ್ಲ, ಆ ಮಗು ನನ್ನ ತೊಡೆ ಮೇಲೆ ಕುಂತ್ಕೊಂಡು ಮುಂದೊಂದು ದಿವಸ ಆ ಮಗುವಿನಲ್ಲಿ ಎಂಥ ಜ್ಞಾನ ಬರುತ್ತದೋ ಗೊತ್ತಿಲ್ಲ. ಹೌದಲ್ರಿ? ಹೋಗ್ರಿ, ಎಲ್ಲಿ ಗುರುಗಳಿದ್ರು ಹೋಗಿ ಅವ್ರ ತೊಡೆ ಮೇಲೆ ಕೂಡಿಸ್ರಿ, ಪಾದಕ್ಕೆ ಶರಣ ಮಾಡಿಸ್ರಿ. ಶರಣರು ಬಂದಾಗ ಅವ್ರದ್ದೆಲ್ಲ ಪಾದಕ್ಕೆ ಶರಣ ಮಾಡಿಸ್ರಿ. ಯಾವ ಮಕ್ಕಳು ಹೆಂಗೆ ಜ್ಞಾನ ಬಂದು ಅವ್ರ ಪರಿವರ್ತನೆ ಆಗ್ತಾರೋ ಗೊತ್ತಿಲ್ಲ. ನಮ್ಮಪ್ಪ ನಮ್ಮನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ನಮ್ಮ ಲಿಂಗಾನಂದ ಸ್ವಾಮಿಗಳ ಪ್ರವಚನಕ್ಕೆ ಭಾಳ ಜನ ಹಿಂಗೆ ಸೇರಿಬಿಡ್ತಾ ಇದ್ದರು. ಒಟ್ಟ ಕಾಣಿಸ್ತಾ ಇರಲಿಲ್ಲ. ತಾನು ನೋಡಿ, ತನಗೆ ಗುರುಗಳು ಕಾಣಿಸ್ಲಿಲ್ಲ ಪರವಾಗಿಲ್ಲ, ನನ್ನ ಮಗನಿಗೆ ಕಾಣಿಸ್ಬೇಕು ಅಂತೇಳಿ ಹೆಗಲ ಮೇಲೆ ಹೊತ್ಕೊಳ್ತಿದ್ದ. ಮತ್ತು ಕೇವಲ ಎತ್ಕೊಂಡ್ರೆ ಕಾಣಿಸ್ತಾ ಇರಲಿಲ್ಲ, ಹಿಂಗೆ ನಿಂದ್ರಿಸ್ಕೊಳ್ತಿದ್ದ. ಆ ನಿಂದ್ರಿಸ್ಕೊಂಡು ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳಿದ್ದಕ್ಕಾಗಿ ಆ ಪುಣ್ಯ ಇವತ್ತಿಲ್ಲ. ಗೊತ್ತಿಲ್ಲ ಹೆಂಗೆ ಬರ್ತದೆ. ಅದಕ್ಕೆ ಈ ಪ್ರಪಂಚದಲ್ಲಿ ನಾನು ಒಂದೇ ಒಂದು ಮಾತು ಹೇಳ್ತೇನೆ ರೀ. ಆತ್ಮ ಶಕ್ತಿ, ಪರಮಾತ್ಮನ ಶಕ್ತಿ ಭಾಳ ಬೆಟ್ಟದಷ್ಟದ. ಅದು ಚೆಲ್ಲಿಬಿಟ್ಟದು. ಅದನ್ನು ನೋಡೋಂಥ ದೃಷ್ಟಿಕೋನ ಬೇಕು, ಆ ತರಂಗ ಬೇಕು. ಅದನ್ನು ಯಾವಾಗಲೂ ಸ್ವೀಕಾರ ಮಾಡ್ಕೊತ ಅಧ್ಯಾತ್ಮ ಜೀವಿಗಳಾದ್ರೆ ಅವೆಲ್ಲ ಒಳಗಡೆ ಪ್ರವೇಶ ಮಾಡ್ತಾವೆ. ಆವಾಗ ನಾವು 1 ರೂಪಾಯಿನೇ ಗಳಿಸಿದ್ರೆ ತೃಪ್ತ ಜೀವನ ಗಳಿಸ್ತೀವಿ. ಅಧ್ಯಾತ್ಮ ಇಲ್ಲದವನು ಎಷ್ಟು ಗಳಿಸಿದ್ರು ಸಹಿತ ಅವನಿಗೆ ಶಾಂತಿನೇ ಇಲ್ಲ. ಅದಕ್ಕಾಗಿ ತಾವೆಲ್ಲರೂ ರೈತ ಜೀವನವನ್ನು ಮಾಡ್ತಾ ಇದ್ದೀರಿ. ಪವಿತ್ರವಾಗಿರ್ತಕ್ಕಂಥ ಕಾಯಕ. ನಮ್ಮಪ್ಪ ಬಸವಣ್ಣವರು ರೈತನ ಪಾದಕ್ಕೆ ಶರಣ ಮಾಡ್ತಾರೆ. ಇವತ್ತು ನಾವು ಬಂದಿವಲ್ಲ, ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ನೀವು ರೈತರಂದ್ರೆ ತನು ಶುದ್ಧವಾಗಿಟ್ಕೊಂಡವ್ರು, ಮನಸ್ಸು ಶುದ್ಧವಾಗಿಟ್ಕೊಂಡವ್ರು. ಇವತ್ತು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ. ರೈತನಿಗೆ ಒಂದು ವೇಳೆ ಕಬ್ಬಿಗೆ ಬೆಲೆ ಇಲ್ಲ ಅಂತಂದ್ರೆ ಆ ಬೇಕಾದ್ರೆ ಉರಿ ಹಚ್ಚಿಬಿಡ್ತಾನೆ. ಆದ್ರೆ ಮಾರಾಟ ಆಗಲಿ ಅಂತೇಳಿ ಆ ಕಬ್ಬಿನದ ರಸದೊಳಗಡೆ ಇಂಜೆಕ್ಷನ್ ಕೊಟ್ಟು ಯಾವುದಾರ ಅದನ್ನ ತಿಂದವರೆಲ್ಲ ಸಾಯಲಿ, ಅದು ಮಾಡಿರ್ತಕ್ಕಂಥ ಬೆಲ್ಲ ವಿಷ ಆಗಿ ಸಾಯಲಿ ಅಂತ ಯಾವತ್ತೂ ರೈತ ವಿಚಾರ ಮಾಡಿ. ಟೊಮೆಟೊ ಬೆಳೆದಿರ್ತಾನೆ, ಆ ಟೊಮೆಟೊಕ್ಕೆ ಬೆಲೆ ಇಲ್ಲ ಅಂದರೆ ಬೀದಿಗೆ ಚೆಲ್ಲಿ ಹೋಗ್ತಾನೆ. ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಎಲ್ಲರೂ ಸಾಯಲಿ ಅಂತ ಯಾವ ರೈತನೂ ಸಹಿತ ಅನ್ಕೊಳ್ಬೋದು. ಅದಕ್ಕೆ ಈ ಜಗತ್ತಿನಲ್ಲಿ ರೈತ ಭಾಳ ದೊಡ್ಡವನು, ದೇವರು ಅಂತ ತಿಳ್ಕೊಂಡು ಕಾಪಾಡ್ಯಾರ. ನೀವು ನಮ್ಮನ್ನು ಪ್ರೀತಿಯಿಂದ ಕರೆದು ಒಳ್ಳೆ ರೀತಿಯಿಂದ 4 ಮಾತಾಡಿ ಒಂದಿಷ್ಟು ವ್ಯವಸ್ಥೆ ಮಾಡಿದಿರಿ. ಅದಕ್ಕೆ ಮಹೇಶ್ ಕುಟುಂಬವ್ರಿಗೂ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಮರಬಿಗ ಊರಿನ ಶರಣರಿಗೂ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ